ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ರೇವಂತನ ಚಿತ್ರ 7. ಇದು ರೇವಂತ್ ಮತ್ತು ಚಿತ್ರಾರ ಬಾಲ್ಯದ ಕತೆ, ಫ್ಲ್ಯಾಶ್ ಬ್ಯಾಕ್ ಸಂಚಿಕೆಗಳು. ರೇವಂತ್, ಇವತ್ತಿಂದ ಚಿತ್ರ ಕೂಡ ಶಾಲೆಗೆ ಬರ್ತಾಳೆ. ಅವಳನ್ನು ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಿಂದು ಆಯ್ತಾ ಎಂದರು ಸುಹಾಸಿನಿ ರೇವಂತ್ ತಲೆ ಬಾಚುತ್ತಾ. ಸರಿ ಅತ್ತೆ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಅವಳನ್ನು ಸರಿಯಾಗಿ ಕರ್ಕೊಂಡು ಹೋಗಿ ಬರ್ತೀನಿ ಎಂದ 4ನೇ ಕ್ಲಾಸಿನಲ್ಲಿ ಓದುತ್ತಿದ್ದ ರೇವಂತ್. ಸುಹಾಸಿನಿ ರೇವಂತ್ನ ಅತ್ತೆ. ರಾಜಾರಾವ್ ಅವರ ಒಬ್ಬಳೇ ತಂಗಿ ಸುಹಾಸಿನಿ. ಅಣ್ಣ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು, ಗೌರವಿಸುತ್ತಿದ್ದರು. ರಾಜಾರಾವ್ ಓದಲೆಂದು ಬೆಂಗಳೂರಿಗೆ ಹೋಗಿ ಅಲ್ಲಿಯೇ ನೆಲೆ ನಿಂತಿದ್ದರು. ಸುಹಾಸಿನಿಯನ್ನು ಊರಿನಲ್ಲೇ ಅತ್ಯಂತ ಶ್ರೀಮಂತರಾದ ನಾರಾಯಣ್ ರಾವ್ ಅವರ ಒಬ್ಬನೇ ಮಗ ಮಂಜುನಾಥ್ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದರು. ಸುಹಾಸಿನಿಗೆ ಮೊದಲೇ ಮದುವೆಯಾಗಿದ್ದರೂ ಮಕ್ಕಳು ತಡವಾಗಿ ಆಗಿತ್ತು. ಅಷ್ಟರಲ್ಲಿ ರಾಜಾರಾವ್ಗೆ ಉಮಾದೇವಿ ಜೊತೆ ಮದುವೆಯಾಗಿ 1 ವರ್ಷದಲ್ಲೇ ರೇವಂತ್ ಅವರ ಮಡಿಲಿನಲ್ಲಿದ್ದ. ಸುಹಾಸಿನಿಗೆ ಹೆಣ್ಣು ಮಗುವಾದರೆ ತಮ್ಮ ಮನೆ ಸೊಸೆ ಎಂದು ಆಗಲೇ ಎಲ್ಲರೂ ಸೇರಿ ನಿರ್ಧಾರ ಮಾಡಿಬಿಟ್ಟಿದ್ದರು. ಅವರ ಇಚ್ಛೆಯಂತೆ ಹೆಣ್ಣು ಮಗು ಜನಿಸಿತು. ಚಿತ್ರ ಎಂದು ನಾಮಕರಣ ಮಾಡಿದರು. ನಂತರ ಉಮಾದೇವಿ ಕೂಡ ಮತ್ತೊಂದು ಮಗುವಿಗೆ ಜನ್ಮ ನೀಡಿದ್ದಳು. ಅವಳೇ ಚಿನ್ಮಯಿ. ರಾಜಾರಾವ್ ಮತ್ತು ಉಮಾದೇವಿ ಇಬ್ಬರಿಗೂ ಹಳ್ಳಿಯಲ್ಲೇ ಜೀವನ ಸಾಗಿಸಬೇಕೆಂಬ ಆಸೆ ಇತ್ತು. ಆದರೆ ಅವರ ವ್ಯವಹಾರ ಬೆಂಗಳೂರಿನಲ್ಲಿ ಚೆನ್ನಾಗಿ ನಡೆಯುತ್ತಿತ್ತು ಮತ್ತು ಉಮಾದೇವಿಯವರಿಗೆ ಬ್ಯಾಂಕ್ ಬಿಟ್ಟು ಬರಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ತಂದೆ ತಾಯಿ ತೀರಿ ಹೋದ ನಂತರ ಹಳ್ಳಿಯಲ್ಲಿರುವ ಜಮೀನನ್ನು ಯಾರೂ ನೋಡಿಕೊಳ್ಳಲು ಸಾಧ್ಯವಾಗದೆ ಅದನ್ನು ಮಾರಿ ಅದರ ಹಣವನ್ನು ಅಣ್ಣ ತಂಗಿ ಅಂದರೆ ಸುಹಾಸಿನಿ ಮತ್ತು ರಾಜಾರಾವ್ ಸಮವಾಗಿ ಹಂಚಿಕೊಂಡಿದ್ದರು. ಮಗನನ್ನು ಹಳ್ಳಿಯಲ್ಲೇ ಓದಿಸಬೇಕು ಎಂದುಕೊಂಡರು. ಹಳ್ಳಿಯ ವಾತಾವರಣ, ಅಲ್ಲಿಯ ಸಂಸ್ಕೃತಿ, ಜನರ ಜೊತೆ ಬೆರೆತು ಒಳ್ಳೆಯ ಸಂಸ್ಕಾರ ಸಿಗಲಿ ಎಂದು ರೇವಂತನ್ನು ಸುಹಾಸಿನಿಯ ಮನೆಯಲ್ಲಿ ಓದಲೆಂದು ಕಳುಹಿಸಿದ್ದರು. ಸುಹಾಸಿನಿ ಮತ್ತು ಮಂಜುನಾಥ್ಗೂ ಇದು ಖುಷಿ ಕೊಟ್ಟಿತ್ತು. ಒಬ್ಬಳೇ ಹೆಣ್ಣು ಮಗಳಾಗಿದ್ದರಿಂದ ರೇವಂತನ್ನು ಮನೆಯ ಮಗನಂತೆ ನೋಡುತ್ತಿದ್ದರು. ರೇವಂತ್ಗೆ ಕೂಡ ಅತ್ತೆ ಮಾವನ ಮನೆ ಇಷ್ಟವಾಗಿತ್ತು. ಅದರಲ್ಲೂ ಅತ್ತೆ ಸುಹಾಸಿನಿ ಎಂದರೆ ಅಚ್ಚುಮೆಚ್ಚು. ರೇವಂತ್ಗೆ ಸುಹಾಸಿನಿ ಎಂದರೆ ಅದೆಷ್ಟು ಇಷ್ಟ ಎಂದರೆ ರಜೆ ಬಂದಾಗ ಬೆಂಗಳೂರಿಗೆ ಹೋದರೆ 1 ವಾರದಲ್ಲಿ ವಾಪಸ್ ಬಂದು ಬಿಡುತ್ತಿದ್ದ. ಅಲ್ಲಿ ಉಮಾದೇವಿಯು ಕೂಡ ಬ್ಯಾಂಕ್ ಎಂದು ಬ್ಯುಸಿ ಇರುತ್ತಿದ್ದರಿಂದ ರೇವಂತ್ಗೆ ಅಷ್ಟೊಂದು ಸಮಯ ಕೊಡಲು ಅವರಿಂದ ಆಗುತ್ತಿರಲಿಲ್ಲ. ಆದರೆ ಅವರ ಪ್ರೀತಿಯಲ್ಲಿ ಎಂದೂ ಕೊರತೆ ಇರಲಿಲ್ಲ. ಆದರೂ ಸುಹಾಸಿನಿ ಅವರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರೀತಿ ಕಾಳಜಿ ತೋರಿಸುತ್ತಿದ್ದರಿಂದ ಮತ್ತು ಅವನಿಗೆ ಚಿತ್ರಳ ಜೊತೆ ಆಟ ಆಡಿಕೊಂಡು ಚಿತ್ರ ಬಿಡಿಸುತ್ತಾ ಇರಬೇಕೆಂದು ಆಸೆ ಇರುತ್ತಿದ್ದರಿಂದ ರೇವಂತ್ ಹಳ್ಳಿಯಲ್ಲೇ ಇರಲು ಇಷ್ಟಪಡುತ್ತಿದ್ದ. ಸುಹಾಸಿನಿ ಅವನಿಷ್ಟದ ತಿಂಡಿ ತಿನಿಸುಗಳನ್ನು ಮಾಡಿ ಅವರೇ ತಿನ್ನಿಸುತ್ತಿದ್ದರು. ಅವನ ಬಟ್ಟೆ ಬರೆ, ಪುಸ್ತಕ, ಪೆನ್ನು ಹೀಗೆ ಶಾಲೆಯ ಎಲ್ಲದರ ಬಗ್ಗೆ ಅತೀವ ಕಾಳಜಿ ಮಾಡುತ್ತಿದ್ದರು. ಅಣ್ಣನ ಮಗ ಮತ್ತು ಮುಂದೆ ಅಳಿಯ ಎಂದು ಚಿತ್ರಳಿಗಿಂತಲೂ ಒಂದು ಚೂರು ಜಾಸ್ತಿಯೇ ಪ್ರೀತಿ ಮಾಡುತ್ತಿದ್ದರು ಎಂದರೂ ತಪ್ಪಿಲ್ಲ. ಮುಂದೆ ಇದೇ ಪ್ರೀತಿ ಅವನನ್ನು ಸಂದಿಗ್ಧ ಸ್ಥಿತಿಗೆ ಗುರಿ ಮಾಡುತ್ತದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಚಿತ್ರ, ನೋಡು, ಇವತ್ತು ನಿನ್ನ ಶಾಲೆ ಮೊದಲನೇ ದಿನ. ಭಾವನ ಜೊತೆನೇ ಹೋಗಬೇಕು, ಅವನ ಜೊತೆನೇ ಬರಬೇಕು, ಗೊತ್ತಾಯ್ತಾ ಎಂದು ಅವಳನ್ನು ರೆಡಿ ಮಾಡಿ ಮುತ್ತಿಟ್ಟು ಹೇಳಿದ್ದರು ಸುಹಾಸಿನಿ. ಅಮ್ಮ, ಅವನ ಭಾವ ಅಲ್ಲ, ರೇವಂತ್ ಅವನು ಎಂದು ಕೋಪದಿಂದ ಹೇಳಿದ್ದಳು ಚಿತ್ರ. ಚಿತ್ರಳಿಗೆ ರೇವಂತನ್ನು ತನ್ನ ಅಪ್ಪ ಅಮ್ಮನಂತೆಯೇ ಹೆಸರಿಡಿದು ಕರೆಯಬೇಕೆಂಬ ಆಸೆ. ಆದರೆ ಮನೆಯಲ್ಲಿ ಎಲ್ಲರೂ ಭಾವ ಎಂದು ಕರೆಯಬೇಕೆಂದು ತಾಕೀತು ಮಾಡಿದ್ದರು. ಆದರೆ ಮೊದಲ ದಿನದ ಶಾಲೆಯ ನಂತರ ಅವಳ ಇಷ್ಟದಂತೆ ಭಾವನಿಂದ ಅವನು ರೇವಂತ್ ಆಗಿದ್ದ. ಮೊದಲ ದಿನ ಹೆದರಿಕೊಂಡೇ ರೇವಂತ್ ಕೈ ಹಿಡಿದುಕೊಂಡು ಶಾಲೆಗೆ ಹೋಗಿದ್ದಳು ಪುಟ್ಟ ಚಿತ್ರ. ರೇವಂತ್ ಅವಳನ್ನು ಅವಳ ತರಗತಿಯ ಕೊಠಡಿಗೆ ಹೋಗಿ ಕುಳ್ಳಿರಿಸಿ, ಚಿತ್ರ, ಕೊನೆ ಬೆಲ್ಲ ಆದ ನಂತರ ಇಲ್ಲೇ ಹೊರಗಡೆ ನಿಂತ್ಕೊಂಡಿರೋ, ಯಾರು ಕರೆದ್ರೂ ಎಲ್ಲಿಗೂ ಹೋಗಬೇಡ, ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಆಯ್ತಾ ಎಂದು ಅವಳ ಹಣೆಗೊಂದು ಮುತ್ತಿಟ್ಟು ಹೋಗಿದ್ದ. ಆ ವಯಸ್ಸಿನಲ್ಲಿ ಮುತ್ತು ಎಂದರೆ ಕಾಳಜಿ. ಸುಹಾಸಿನಿಗೆ ಮಕ್ಕಳ ಮೇಲಿರುವ ಪ್ರೀತಿಯಿಂದ ಕೊಡುವ ಮುತ್ತನ್ನೇ ರೇವಂತ್ ಚಿತ್ರಳಿಗೂ ಕೊಟ್ಟಿದ್ದ. ಅವಳಿಗೂ ಅದೇ ಭಾವನೆ. ಆದರೆ ಅಂದು ಆ ಕಾಳಜಿಯಾಗಿದ್ದ ಆ ಮುತ್ತು ಮುಂದೆ ನೆನಪುಗಳೊಳಗೆ ಅದು ಪ್ರೀತಿಯ ಬಣ್ಣ ತೊಟ್ಟಿತ್ತು. ಅವತ್ತಿನ ತರಗತಿಗಳು ಮುಗಿಯಿತು. ಕೊನೆಯ ಬೆಲ್ಲ ಆದ ನಂತರ ಎಲ್ಲರೂ ಹೊರಗಡೆ ಓಡಿದರು. ಚಿತ್ರಳಿಗೆ ಗೆಳತಿಯಾಗಿ ರೇವತಿ ಸಿಕ್ಕಿದ್ದಳು. ರೇವತಿ ಅವಳ ಕೈ ಹಿಡಿದು ಗೇಟಿನ ಕಡೆ ಹೊರಟಾಗ, ರೇವು, ನಾನು ಬರಲ್ಲ, ನಂಗೆ ಭಾವ ಇಲ್ಲೇ ಇರು ಅಂತ ಹೇಳಿದಾನೆ ಎಂದು ಮುಗ್ಧವಾಗಿ ಹೇಳುತ್ತಿರುವಾಗ ರೇವಂತ್ ಅವಳನ್ನು ನೋಡಿ ನಗುತ್ತಾ ಅಲ್ಲಿಗೆ ಬಂದಿದ್ದ. ಭಾವ ಎಂದು ಅವನ ಹತ್ತಿರ ಓಡಿದಳು ಚಿತ್ರ. ಭಾವ ಭಾವ ಎಂದು ರೇವತಿ ಮತ್ತು ಅವಳ ಜೊತೆ ಇದ್ದವರೆಲ್ಲ ಕೂಗಲು ಶುರು ಮಾಡಿದರು. ರೇವಂತ್ಗೆ ಕೋಪ ಬಂದಿತ್ತು. ಅವನಿಗೇನು ಅಷ್ಟೊಂದು ತಿಳುವಳಿಕೆ ಇರುವ ವಯಸ್ಸಲ್ಲ. ಆದರೆ ಎಲ್ಲರೂ ನಕ್ಕಿದ್ದು ಅವನಿಗೆ ಕೋಪ ಮತ್ತು ಬೇಸರ ತರಿಸಿತ್ತು.
ಬಾ ಚಿತ್ರ, ಇಲ್ಲಿಂದ ಮೊದಲು ಹೋಗೋಣ ಎನ್ನುತ್ತಾ ಅವಳ ಪುಟ್ಟ ಕೈ ಹಿಡಿದು ಕರೆದುಕೊಂಡು ಮನೆ ಕಡೆ ಹೊರಟಿದ್ದ ರೇವಂತ್. ಮನೆಗೆ ಬಂದ ತಕ್ಷಣ ಸುಹಾಸಿನಿಯಲ್ಲಿ ದೂರು ನೀಡಿದ್ದ. ಅವನ ದೂರನ್ನು ಕೇಳಿದ ಮಂಜುನಾಥ್ ಮತ್ತು ಸುಹಾಸಿನಿ ನಕ್ಕಿದ್ದರು. ಆಯ್ತು ರೇವಂತ್, ನಾಳೆಯಿಂದ ಚಿತ್ರ ನಿಂಗೆ ಭಾವ ಅಂತ ಕರೆಯಲ್ಲ ಆಯ್ತಾ? ಚಿತ್ರು, ಭಾವನ್ ನಾಳೆಯಿಂದ ರೇವಂತ್ ಅಂತಾನೆ ಕರಿ ಎಂದು ಅವನನ್ನು ಮುದ್ದು ಮಾಡಿ ಸಮಾಧಾನ ಮಾಡಿದ್ದರು ಸುಹಾಸಿನಿ. ಚಿತ್ರ ಖುಷಿಯಿಂದ ರೇವಂತ್ ರೇವಂತ್ ಎಂದು ಕುಣಿದು ಕುಪ್ಪಳಿಸಿದ್ದಳು. ಇವರ ಈ ಪರಿ ನೋಡಿ ಗಂಡ ಹೆಂಡತಿಯರಿಬ್ಬರಿಗೂ ನಗು ಬರುತ್ತಿತ್ತು. ಶಾಲೆಯಿಂದ ಬಂದ ಕೂಡಲೇ ಸುಹಾಸಿನಿ ಅವರ ಕೈಕಾಲು ತೊಳೆಸಿ ಕುಡಿಯಲು ತಿನ್ನಲು ಏನಾದರೂ ಕೊಡುತ್ತಿದ್ದರು. ಅದನ್ನು ಮುಗಿಸಿ ರೇವಂತ್ ನೇರವಾಗಿ ತನ್ನ ಚಿತ್ರಕಲೆ ರೂಮಿಗೆ ನಡೆಯುತ್ತಿದ್ದ. ರೇವಂತ್ಗೆ ಚಿತ್ರ ಬಿಡಿಸುವ ಕಲೆ ಹುಟ್ಟಿನಿಂದಲೇ ಬಂದಿತ್ತು ಎಂದರೆ ತಪ್ಪಾಗಲಾರದು. 1ನೇ ಕ್ಲಾಸಿನಲ್ಲಿಯೇ ಅದ್ಭುತವಾಗಿ ಚಿತ್ರ ಬಿಡಿಸಲು ಶುರು ಮಾಡಿದ್ದ. ಇದನ್ನು ಸುಹಾಸಿನಿ ಮತ್ತು ಮಂಜುನಾಥ್ ಖುಷಿಯಿಂದ ಪ್ರೋತ್ಸಾಹಿಸಿದ್ದರಿಂದ ಅವನಿಗೋಸ್ಕರ ಡ್ರಾಯಿಂಗ್ ರೂಮ್ ಮಾಡಿಕೊಟ್ಟಿದ್ದರು. ಈಗ ಶಾಲೆಯಲ್ಲಿ ಅತ್ಯುತ್ತಮ ಚಿತ್ರಕಾರ ರೇವಂತ್. ಎಲ್ಲ ಚಿತ್ರಕಲೆ ಸ್ಪರ್ಧೆಗಳಲ್ಲೂ ರೇವಂತ್ ಮೊದಲಿಗ. ಅವನನ್ನೇ ನೋಡುತ್ತಾ ಬೆಳೆದಿದ್ದ ಚಿತ್ರಳಿಗೂ ಕೂಡ ಅದರಲ್ಲಿ ಆಸಕ್ತಿ ಮೂಡಿತ್ತು. ಅವಳು ಕೂಡ ಚೆನ್ನಾಗಿ ಕಲಿತಿದ್ದಳು. ರೇವಂತ್ ಅವಳ ಕೈ ಹಿಡಿದು ಚಿತ್ರ ಬರೆಯಲು ಹೇಳಿಕೊಡುತ್ತಿದ್ದ. ಅವಳು ಕೂಡ ಚಿತ್ರಕಲೆಯಲ್ಲಿ ನಿಸ್ಸೀಮಳಾಗಿದ್ದಳು. ಕೆಲವೊಮ್ಮೆ ರೇವಂತ್ಗಿಂತ ಚೆನ್ನಾಗಿ ಬಿಡಿಸುತ್ತಿದ್ದಳು. ಇದೊಂದು ಅವನಿಗೆ ಸಹಿಸಲಾರದ ವಿಷಯವಾಗಿತ್ತು. ಅವನಿಗೆ ಯಾವಾಗಲೂ ತಾನೇ ಗೆಲ್ಲಬೇಕೆಂಬ ಹಠ. ಅದು ಕೂಡ ಚಿತ್ರಳ ಮುಂದೆ ಅಂತೂ ತಾನು ಸೋಲಲೇಬಾರದು. ಇವರಿಬ್ರು ಹೀಗೆ ಮದುವೆ ಆದ್ಮೇಲೂ ಚಿತ್ರ ಬಿಡಿಸ್ತಾ ಕೂತ್ಬಿಡ್ತಾರೇನೋ ಎಂದು ಇಬ್ಬರ ಅಪ್ಪ ಅಮ್ಮಂದಿರು ಹೇಳಿಕೊಂಡು ನಗುತ್ತಿದ್ದರು. ಅಷ್ಟೊಂದು ಆಸಕ್ತಿ ಇಬ್ಬರಲ್ಲೂ. ಶಾಲೆಯ ನಂತರ ಚಿತ್ರ ಬಿಡಿಸಿದ ಮೇಲೆಯೇ ಹೋಮ್ವರ್ಕ್ ಮಾಡುತ್ತಿದ್ದರು. ಅದಾದ ನಂತರ ದಿನಾಲು ಸುಹಾಸಿನಿ ಭಜನೆ ಶ್ಲೋಕಗಳನ್ನು ಇಬ್ಬರಿಗೂ ಹೇಳಿಕೊಡುತ್ತಿದ್ದರು. ಎಲ್ಲದರಲ್ಲೂ ಚಿತ್ರ ರೇವಂತ್ ಜೊತೆಯಲ್ಲಿ ಇರುತ್ತಿದ್ದರು. ರಾಜಾರಾವ್ ಆಗಾಗ ಬಂದು ಹೋಗಿ ಮಾಡುತ್ತಿದ್ದರು. ರೇವಂತ್ನನ್ನು ನೋಡಿ ಬಹಳ ಖುಷಿ ಪಡುತ್ತಿದ್ದರು. ತಾವು ಅಂದುಕೊಂಡಂತೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ ಮಗನಿಗೆ ಎಂದು. ರೇವಂತ್ ಚಿತ್ರ ಒಟ್ಟಿಗೆ ಶಾಲೆಗೆ ಹೋಗಿ ಬಂದು ಮಾಡುವುದು, ಒಟ್ಟಿಗೆ ಆಟ ಆಡುವುದು, ಚಿತ್ರ ಬಿಡಿಸುವುದು, ಹೀಗೆ ಎಲ್ಲವೂ ಜೊತೆಯಾಗಿಯೇ ಇತ್ತು. ಮನೆಯಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಎಂದು ಹೇಳದೇ ಇದ್ದರೂ ಅಕ್ಕಪಕ್ಕದ ಮನೆಯವರು ಆಡುತ್ತಿದ್ದ ಮಾತುಗಳು ಅವರಿಬ್ಬರ ಕಿವಿಗೆ ಬೀಳುತ್ತಿತ್ತು. ಆ ವಯಸ್ಸಿನಲ್ಲಿ ಅವರಿಗೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ. ಆದರೂ ಗೆಳೆಯರೊಂದಿಗೆ ಆಟ ಆಡುವಾಗ ಗಂಡ ಹೆಂಡತಿ ಪಾತ್ರಗಳನ್ನು ಅಭಿನಯಿಸುವುದು ಬಂದರೆ, ನೋಡಿ ಚಿತ್ರ ನನ್ನ ಹೆಂಡತಿ, ನೀವೆಲ್ಲ ಯಾರೂ ಅವಳನ್ನು ಮಾತಾಡಿಸಬಾರ್ದು ಎಂದು ಹೇಳುತ್ತಿದ್ದ ರೇವಂತ್. ಚಿತ್ರಳಿಗಂತೂ ಏನೇನೂ ಅರ್ಥವಾಗದ ವಯಸ್ಸು. ಅವಳಿಗೆ ಗೊತ್ತಿರುವುದು ಒಂದೇ, ರೇವಂತ್ ಹೇಳಿದ ಹಾಗೆ ತಾನು ಕೇಳಬೇಕು. ಅವನು ತನ್ನನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬುದು. ಅವನು ಹೆಂಡತಿ ಎಂದು ಹೇಳಿದಾಗ ಅವಳು ಅವನ ಜೊತೆ ಅವನ ಕೈ ಹಿಡಿದುಕೊಂಡು ನಿಲ್ಲುತ್ತಿದ್ದಳು. ಅವನಿಗೂ ಗಂಡ ಎನ್ನುವ ಪದದ ಅರ್ಥ ಗೊತ್ತಿಲ್ಲ. ಆದರೆ ತಾನು ಯಾವಾಗಲೂ ಚಿತ್ರಳ ಜೊತೆ ಇರಬೇಕು, ಅವಳಿಗೆ ಏನೂ ಆಗದಂತೆ ನೋಡಿಕೊಳ್ಳಬೇಕು ಎಂದು ಅತ್ತೆ ಹೇಳಿದ್ದರು. ಅದನ್ನು ತಾನು ಪಾಲಿಸಬೇಕು ಎಂದು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದ. ಹೀಗೆಯೇ ವರ್ಷಗಳು ಕಳೆದಿತ್ತು. ಇಬ್ಬರು ಹದಿಹರೆಯಕ್ಕೆ ಕಾಲಿಟ್ಟಿದ್ದರು. ಚಿತ್ರ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಹೈಸ್ಕೂಲ್ ಮೆಟ್ಟಿಲು ಹತ್ತಿದ್ದಳು. ರೇವಂತ್ ಪದವಿ ಪೂರ್ವ ಕಾಲೇಜ್ ಮೆಟ್ಟಿಲು ಹತ್ತಿದ್ದ. ಈಗ ಇಬ್ಬರಿಗೂ ದೇಹ ಬದಲಾವಣೆಯ ಜೊತೆ ಭಾವನೆಗಳು ಅರ್ಥ ಆಗಲು ಶುರುವಾಗಿದ್ದವು. ಹದಿಹರೆಯದ ಆಕರ್ಷಣೆಗೆ ಅವರೇನು ಹೊರತಾಗಿರಲಿಲ್ಲ. ಚಿಗುರು ಮೀಸೆಯ ರೇವಂತ್ ಅವಳಿಗೆ ತನ್ನ ಹೀರೋನಂತೆ ಅನಿಸುತ್ತಿದ್ದ. ಪ್ರೀತಿಯ ಕಥೆ ಕಾದಂಬರಿ ಪುಸ್ತಕಗಳಲ್ಲಿ ಬರುವಂತಹ ನಾಯಕನ ಪಾತ್ರ ಚಲನಚಿತ್ರಗಳಲ್ಲಿನ ನಾಯಕನನ್ನು ನೋಡಿದಾಗ ತನ್ನ ಜೀವನದಲ್ಲಿ ರೇವಂತ್ ತನ್ನ ಹೀರೋ ಎನಿಸುತ್ತಿದ್ದ ಅವಳಿಗೆ. ಆ ಸಮಯದಲ್ಲೇ ಅವಳು ಮೊದಲ ಬಾರಿ ರೇವಂತ್ ಕೋಪವನ್ನು ನೋಡಿದ್ದು ಮತ್ತು ಅವನಿಗೋಸ್ಕರ ತನ್ನ ಖುಷಿಯನ್ನು ಬಿಟ್ಟುಕೊಟ್ಟಿದ್ದು. ಊರಿನ ಯಾವುದೋ ಕಲಾ ಸಮಾವೇಶಕ್ಕೆ ಚಿತ್ರ ಬಿಡಿಸಲು ಚಿತ್ರ ಆಯ್ಕೆಯಾಗಿದ್ದಳು. ಇದು ರೇವಂತ್ಗೆ ಸಹಿಸಲಾರದಾಗಿತ್ತು. ರೇವಂತ್, ಯಾಕೆ ನನ್ನ ಹತ್ರ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ? ನಾನೇನು ಮಾಡಿದೆ? ಅವ್ರು ನನ್ನ ಪೇಂಟಿಂಗ್ ಚೆನ್ನಾಗಿತ್ತು ಅಂತ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಅವನನ್ನು ಮಾತನಾಡಿಸುವ ಮುಗ್ಧ ಪ್ರಯತ್ನ ಮಾಡಿದ್ದಳು ಚಿತ್ರ. ಚಿತ್ರ, ಅದಕ್ಕೆ ನಿಜ ಅಂದರೆ ನಾನು ಆಯ್ಕೆ ಆಗಬೇಕಿತ್ತು. ನಿಂಗೆ ಹೇಳ್ಕೊಟ್ಟವ್ ನಾನೇ ತಾನೇ. ನಂಗೆ ಕೋಪ ಬಂದಿದೆ, ಬೇಜಾರಾಗಿದೆ. ನಿನ್ನ ಹತ್ರ ಮಾತಾಡಬೇಕು ಅನಿಸ್ತಾ ಇಲ್ಲ, ಇಲ್ಲಿಂದ ಹೋಗು ಎಂದಾಗ ಚಿತ್ರಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಅವನನ್ನು ಮೊದಲಿನ ತರಹ ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆ ದಿನ ಬಂದಾಗ ಹೊಟ್ಟೆ ನೋವೆಂದು ಚಿತ್ರ ಮನೆಯಲ್ಲೇ ಉಳಿದಳು. ಇದು ಅವಳು ಬಿಟ್ಟುಕೊಟ್ಟ ಅವಳ ಮೊದಲ ಖುಷಿ. ಅವಳ ಬದಲಾಗಿ ರೇವಂತ್ ಭಾಗವಹಿಸಿದ. ಪ್ರಶಸ್ತಿ ಕೂಡ ಬಂತು. ಮನೆಗೆ ಬಂದವನೇ, ಅತ್ತೆ ನೋಡಿ ಇಲ್ಲಿ ನಂಗೆ ಪ್ರಶಸ್ತಿ ಬಂತು. ಚಿತ್ರ ಹೋಗಿದ್ರೂ ಬರ್ತಿತ್ತು, ಆದರೆ ಪಾಪ ಅವಳಿಗೆ ಹುಷಾರ್ ತಪ್ಪಿತಲ್ವಾ ಎಂದು ಖುಷಿಯಿಂದ ಹೇಳಿದ್ದ. ಅವನ ಖುಷಿ ನೋಡಿ ಅವಳಿಗೂ ಖುಷಿ. ಮನೆಯವರಿಗಾಗಲಿ ರೇವಂತ್ಗಾಗಲಿ ಅವಳು ಬೇಕು ಎಂದೇ ಈ ರೀತಿ ಮಾಡಿದ್ದಳು ಎಂಬುದು ತಿಳಿಯಲೇ ಇಲ್ಲ. ಚಿತ್ರಾಳ ಬಳಿ ಬಂದು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಅವಳನ್ನು ತನ್ನ ಎದೆಗವಚಿಕೊಂಡಿದ್ದ. ಚಿತ್ರ ಖುಷಿಯಿಂದ ಅವನನ್ನು ಮಾತನಾಡಿಸಿದ್ದಳು.
ಮನಸ್ಸಿನಲ್ಲಿ ಬೇಸರವಿದ್ದರೂ ರೇವಂತ್ ಖುಷಿ ತನ್ನ ಖುಷಿ ಎಂದುಕೊಳ್ಳುತ್ತಿದ್ದಳು ಚಿತ್ರ. ಅವಳಿಗೆ ನಿಜವಾಗಿಯೂ ಖುಷಿಯಾಗುತ್ತಿತ್ತು ಮತ್ತು ಅವಳು ಬೆಳೆದು ಬಂದ ರೀತಿ, ಸುತ್ತಮುತ್ತಲಿನ ವಾತಾವರಣ ರೇವಂತನ್ನು ತನ್ನ ಗಂಡ ಎಂದು ಮನಸ್ಸಿನಲ್ಲಿ ಸ್ಥಾಪಿಸುವಂತೆ ಮಾಡಿತ್ತು. ಮತ್ತು ಅವನ ಕಾಳಜಿ, ತನಗೆ ಹುಷಾರಿಲ್ಲದಾಗ ಅವನು ಮಾಡುವ ಆರೈಕೆ, ಏನನ್ನಾದರೂ ತನಗೆ ಕಲಿಸಿಕೊಡುವ ರೀತಿ, ಅವನ ಸನಿಹ ಎಲ್ಲದಕ್ಕೂ ಮಾರು ಹೋಗಿದ್ದಳು ಚಿತ್ರ. ಚಿಕ್ಕವಳಿದ್ದಾಗಿಂದ ಅವನ ಜೊತೆಗೆ ಇರುವುದರಿಂದ ಅವನಿಗೆ ಸ್ವಲ್ಪ ನೋವಾದರೂ ಇವಳಿಗೆ ನೋವಾಗುತ್ತಿತ್ತು. ಅವನು ಸಂತೋಷದಿಂದ ಕುಣಿದು ಕುಪ್ಪಳಿಸಿದ ಎಂದರೆ ಇವಳಿಗೂ ಸಂತೋಷವಾಗುತ್ತಿತ್ತು. ರೇವಂತೇನು ಕೆಟ್ಟವನಲ್ಲ, ಅವನಿಗೂ ಚಿತ್ರಳ ಮೇಲೆ ಅತೀವ ಕಾಳಜಿ ಇತ್ತು, ಪ್ರೀತಿ ಇತ್ತು. ಅವನು ಕೂಡ ತಾನು ಮುಂದೆ ಅವಳನ್ನು ಮದುವೆಯಾಗುವವನು ಎಂದೇ ಅಂದುಕೊಂಡಿದ್ದ. ಇಬ್ಬರಿಗೂ ತೀರಾ ಜವಾಬ್ದಾರಿಯ ಅರಿವಿರದಿದ್ದರೂ ಇಬ್ಬರ ಮಧ್ಯೆ ಒಂದು ತರಹದ ಬೇರೆಯೇ ಆಕರ್ಷಣೆ, ಕಾಳಜಿ, ಅನುಬಂಧವಿತ್ತು. ಆದರೆ ಕೆಲವೊಂದು ವಿಷಯದಲ್ಲಿ ಅವನ ಹಠ ಚಿತ್ರಳನ್ನು ಸೋಲುವಂತೆ ಮಾಡುತ್ತಿತ್ತು. ಹೆಣ್ಣು ಮಕ್ಕಳು ಸ್ವಲ್ಪ ಬೇಗ ಪ್ರಬುದ್ಧರಾಗುತ್ತಾರೆ ಎಂದು ಹೇಳುತ್ತಾರೆ. ಅದರಂತೆ ಯಾರಾದರೂ ತನಗೆ ಬೇಕು ಎಂದರೆ ತಾನು ಅವರೆದುರು ಸೋತರೆ ಗೆದ್ದಂತೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಳು ಚಿತ್ರ. ಅದರಲ್ಲೂ ತನ್ನ ರೇವಂತ್ಗಾಗಿ ಸೋಲುವುದು ಅವಳಿಗೆ ನೋವಿಗಿಂತ ಜಾಸ್ತಿ. ಅವನು ಗೆದ್ದಾಗ ಅವನ ಮುಖದಲ್ಲಿರುವ ನಗು ನೋಡಿ ಅವಳಿಗೆ ಸಂತೋಷವಾಗುತ್ತಿತ್ತು. ಹೀಗೆ ಪದವಿಯ 1 ವರ್ಷ ಕಳೆದಿತ್ತು. ಚಿತ್ರ ಕೂಡ ಹೈಸ್ಕೂಲಿನ 2ನೇ ವರ್ಷದಲ್ಲಿದ್ದಳು. ಅವರಿಬ್ಬರ ನಡುವಿನ ಸಂಬಂಧ ಇನ್ನೂ ಗಾಢವಾಗಿತ್ತು. ಈಗ ಅವರಿಬ್ಬರಿಗೂ ಚಿಕ್ಕಂದಿನಲ್ಲಿ ಅಭಿನಯಿಸುತ್ತಿದ್ದ ಗಂಡ ಹೆಂಡಿರ ಪಾತ್ರಗಳು ಸ್ವಲ್ಪ ಮಟ್ಟಿಗೆ ಅರ್ಥವಾಗಿತ್ತು. ಕಾಳಜಿಯ ಮುತ್ತುಗಳು ಬೇರೆಯ ಅರ್ಥ ಕೊಡುತ್ತಿತ್ತು. ಕಣ್ಣಿನ ಸಲುಗೆ ಅಪರೂಪಕ್ಕೊಮ್ಮೆ ಮುತ್ತುಗಳ ವಿನಿಮಯ ನಡೆಯುತ್ತಿತ್ತು. 10ನೇ ತರಗತಿಯವರ ಬೀಳ್ಕೊಡುಗೆ ಸಮಾರಂಭದ ದಿನ ಚಿತ್ರ ಸೀರೆ ಉಟ್ಟಿದ್ದಳು. ಮೊದಲ ಬಾರಿ ಅವಳನ್ನು ಸೀರೆಯಲ್ಲಿ ನೋಡಿದ ರೇವಂತ್ ಬೆರಗಾಗಿದ್ದ. ಅವಳ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಣ್ಣು ತುಂಬಿಕೊಂಡಿದ್ದ. ಕಾಡಿ ಬೇಡಿ ಒಂದು ಮುತ್ತು ತೆಗೆದುಕೊಂಡು ತಾನೂ ಕೊಟ್ಟಿದ್ದ. ಆದರೆ ದೊಡ್ಡವರ ಸುಪರ್ದಿಯಲ್ಲಿ ಬೆಳೆಯುತ್ತಿದ್ದರಿಂದಲೂ ಮತ್ತು ಅವರಿಬ್ಬರು ಸಂವೇದನಾಶೀಲರಾಗಿದ್ದರಿಂದ ಎಲ್ಲದಕ್ಕೂ ಒಂದು ಪರಿಧಿ ಇತ್ತು. ಆ ಪರಿಧಿಯನ್ನು ದಾಟಿ ಇಬ್ಬರು ಮುಂದೆ ಹೋಗುತ್ತಿರಲಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲಿ ರೇವಂತ್ ಕಾಲೇಜು ಮುಗಿಯುತ್ತಿತ್ತು. ಇಂಜಿನಿಯರಿಂಗ್ ಎಂದು ಅವನು ಬೆಂಗಳೂರು ಅಂದರೆ ತನ್ನ ಮನೆಗೆ ಹೋಗುವವನಾಗಿದ್ದ. ಇಬ್ಬರಿಗೂ ಏನೋ ಕಸಿವಿಸಿ. ರೇವಂತ್ ಒಳ್ಳೆಯ ಅಂಕಗಳಿಂದ ಪಾಸಾಗಿದ್ದ. ಇಂಜಿನಿಯರಿಂಗ್ ಸೀಟ್ ಕೂಡ ಸಿಕ್ಕಿತ್ತು. ಹೊರಡುವ ದಿನ ಬಂದೇ ಬಿಟ್ಟಿತ್ತು. ಅತ್ತೆ, ಇಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಇದ್ರೆ ಚೆನ್ನಾಗಿತ್ತು. ನಂಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ ಮನ್ಸೇ ಇಲ್ಲ. ನೀವು ನನ್ನ ಜೊತೆ ಬಂದ್ಬಿಡಿ. ಚಿತ್ರಳನ್ನು ಕೂಡ ಬಿಟ್ಟು ಹೋಗ್ಬೇಕು ಅನ್ನೋ ಬೇಜಾರು ಎಂದು ಅತ್ತೆಯ ಮಡಿಲಿನಲ್ಲಿ ಮಲಗಿ ಮಗುವಂತೆ ಮಾತನಾಡಿದ್ದ ರೇವಂತ್. ಓದ್ಬೇಕು, ಸಾಧನೆ ಮಾಡಬೇಕು ಅಂದ್ರೆ ಮುಂದೆ ಹೋಗ್ಲೇಬೇಕಲ್ವ ಪುಟ್ಟ. ರಜಾ ಶುರು ಆದ ತಕ್ಷಣ ಇಲ್ಲಿಗೆ ಬಂದ್ಬಿಡು. ಚಿತ್ರ ನಿನ್ ಜೊತೆನೇ ಇರ್ತಾಳೆ. ಅವಳದು ಇನ್ನು 3 ವರ್ಷ ಇಲ್ಲಿ ಓದ್ ಮುಗಿಲಿ, ಆಮೇಲೆ ಬೆಂಗಳೂರಲ್ಲಿ ನಿನ್ನ ಕಾಲೇಜಿಗೆ ಬರ್ತಾಳೆ ಎಂದು ಅವನ ಕೂದಲಿನಲ್ಲಿ ಕೈಯಾಡಿಸುತ್ತಾ ಹೇಳಿದ್ದರು ಸುಹಾಸಿನಿ. ಸುಹಾಸಿನಿ ಮಂಜುನಾಥರಿಗೂ ರೇವಂತ್ ಹೋಗುತ್ತಿರುವುದು ಬೇಸರದ ಸಂಗತಿ. ಆದರೆ ಹೋಗಲೇಬೇಕು, ಮುಂದೆ ಓದಬೇಕು. ಚಿತ್ರಳಂತೂ 1 ವಾರದಿಂದ ಡಲ್ ಆಗಿದ್ದಳು. ಇಷ್ಟು ವರ್ಷ ಎಲ್ಲದರಲ್ಲೂ ಜೊತೆಗಿದ್ದ ರೇವಂತ್ ಈಗ ಹೋಗುತ್ತಿದ್ದಾನೆ ಎಂದರೆ ಏನೋ ಹೇಳಲಾಗದ ದುಃಖ ಮನೆ ಮಾಡಿತ್ತು ಅವಳಲ್ಲಿ. ಅವನಿಗೂ ಅದೇ ಭಾವನೆ. ಕೊನೆಗೆ ಹೋಗುವ ದಿನ ಬಂತು. ರಾತ್ರಿ ರೇವಂತ್ ಹೊರಡುವುದು. ಅವತ್ತಿನ ದಿನ ರೇವಂತ್ ಚಿತ್ರಳ ಜೊತೆಯೇ ಇದ್ದ. ಇಬ್ಬರು ಪೇಟೆಗೆ ಹೋಗಿ ಸುತ್ತಾಡಿ ಅವಳಿಷ್ಟದ ತಿಂಡಿಯನ್ನು ತಿಂದಿದ್ದರು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ಬಾಲ್ಯದಲ್ಲಿ ಅವರು ಆಟ ಆಡಿದ ಊರಿನ ಸ್ಥಳಗಳಿಗೆಲ್ಲ ಭೇಟಿ ನೀಡಿದ್ದರು. ಮನೆಗೆ ಬಂದು ಇಬ್ಬರು ಕುಂಚವನ್ನು ಹಿಡಿದು ಎಷ್ಟೋ ಹೊತ್ತು ಡ್ರಾಯಿಂಗ್ ರೂಮಲ್ಲಿ ಒಂದಿಷ್ಟು ಡ್ರಾಯಿಂಗ್ ಮಾಡಿದ್ದರು. ಎಷ್ಟು ಹೊತ್ತು ಜೊತೆಗಿದ್ದರೂ ಸಹ ಇಬ್ಬರಿಗೂ ಸಾಕು ಎನಿಸಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಚಿತ್ರಳ ಮುಖ ಸಂಪೂರ್ಣವಾಗಿ ಬಾಡಿತ್ತು. ಚಿತ್ರ, ಈ ಥರ ಬೇಜಾರು ಮಾಡ್ಕೋಬೇಡ. ನೀನು ಹೀಗಿದ್ರೆ ನಾನು ಮುಂದೆ ಕಾಲೇಜಿಗೆ ಹೇಗೆ ಹೋಗೋಕ್ಕಾಗತ್ತೆ ಹೇಳು? ಖುಷಿಯಿಂದ ಕಳಿಸ್ಕೊಡು. ನೋಡು, ಇನ್ನು 3 ವರ್ಷ ಅಷ್ಟೇ, ಆಮೇಲೆ ನೀನು ಅಲ್ಲೇ ಬರ್ತೀಯ. ಆಮೇಲೆ ಸ್ವಲ್ಪ ವರ್ಷದಲ್ಲೇ ನಾವು ಮದುವೆ ಆಗಬೇಡೋಣ ಎಂದು ಅವಳನ್ನು ಅಪ್ಪಿಕೊಂಡು ಹೇಳಿದ್ದ ರೇವಂತ್. ಪೇಂಟಿಂಗ್ ಕಿಟ್, ತಾನೇ ಆರಿಸಿ ತಂದ ಅವಳಿಗೆ ಒಪ್ಪುವ ಡ್ರೆಸ್ಸನ್ನು ಉಡುಗೊರೆಯಾಗಿ ಕೊಟ್ಟು ಅವಳ ಹಣೆಗೊಂದು ಮುತ್ತಿಟ್ಟು ಬೆಂಗಳೂರು ನಡೆದಿದ್ದ ರೇವಂತ್. ಚಿತ್ರ 3 ವರ್ಷ ಮುಗಿಯುವುದನ್ನೇ ಕಾಯುತ್ತಿದ್ದಳು. ಆದರೆ ಮುಂದೆ ಅವಳ ಜೀವನದಲ್ಲಿ ಬೀಸುವ ಬಿರುಗಾಳಿಯ ಕೊಂಚ ಸುಳಿವು ಕೂಡ ಯಾರಿಗೂ ಇರಲಿಲ್ಲ. ಮುಂದುವರಿಯುವುದು.